ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬೆಂಕವ ಚೆಲುವೆ ನಿನ್ನ ಹೊಲವು ಬೆಗಲಿದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಹೇಗಿದೆ ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬೆಂಕವ ಚೆಲುವೆ ನಿನ್ನ ಹೊಲವು ಬೆಗಲಿದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಹೇಗಿದೆ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಜಿಂಕವ ಚೆಲುವೆ ಧನ್ಯವಾದಗಳು ಧನ್ಯವಾದಗಳು. ಹಾಟು ರಾಜ ಶಂಕರ್ನಗರ ಒಂದು ಅಭಿನಯವನ್ನು ನೋಡೋಣ. ಮೇಡಮ್ ಯಾರಾದರೂ ಒಬ್ಬರು ಸುಮ್ಮನೆ ಜಸ್ಟ್ ಒಂದು ಸ್ಟೆಪ್ ಹಾಕಂತಾರೆ ಬೇಕು, ಒಂದು 2ನೇ ಕ್ಲಾಸ್ 1ನೇ ಕ್ಲಾಸ್ ಹುಡುಗಿ. ಅದ್ರ ಡ್ಯಾನ್ಸ್ ಏನಿರೋ ಸುಮ್ಮನೆ ಜಸ್ಟ್ ಹಿಂಗೆ ಆಕ್ಷನ್ ಇರುತ್ತೆ.
ಸಾಕು. ಯಾರು ಇದ್ದಾರೆ ಮೇಡಮ್? ಯಾರಾದ್ರು ಒಬ್ರು ಬರ್ರಿ. ಹಾಂ, ಒಬ್ರು ಸಾಕಾಗುತ್ತೆ. ಇನ್ನೊಂದು ಅಡಿ ಬೇಕಾದ್ರೆ ಒಂದು 5-6 ಜನ ಬಂದು ನಡೆಯುತ್ತೆ. ಹೌದಾ? ಹಾಂ, ಇರ್ರಿ ನಿಂತ್ಕೊಡ್ರಿ, ಏನು ತೊಂದರೆ ಇಲ್ಲ ರೀ. ಕೈ ಕೊಡ್ತು ಮೊಬೈಲ್. ಜಗ್ಗೇಶ್ ಅವ್ರು ಬರ್ತಾ ಇದ್ರು, ಕಡ್ಲಕಾಯಿ ತಗೊಂಡ್ಬರ್ತಾ ಇದ್ದಾರೆ. ಜಗ್ಗೇಶ್ ಅವ್ರು ಬರ್ತಾರೆ ಈಗ. ಯಾರನ್ನ ಕಡ್ಲಕಾಯಿ ತಿನ್ಬೇಕಂತ ಆಸೆ ಇದೆ? ಕೈ ಹತ್ರ ನೋಡೋಣ, ಎಷ್ಟು ಜನ ಕಡ್ಲಕಾಯಿ ತಿಂತೀರ? ಸರ್, ಬಹಳ ಜನ ಕಡ್ಲಕಾಯಿ ತಂತಾರೆ, ಬನ್ನಿ ಸರ್ ಬೇಗ. ಜಗ್ಗೇಶ್ ಅವ್ರು ಕಡ್ಲಕಾಯಿ ಉರಿತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಕಡ್ಲಕಾಯಿ ತಿನ್ನು ಅಂದ್ರೆ ಆಯ್ತಾ? ಕೈ ಕೊಡ್ತು. ಬಂದರು ಜಗ್ಗೇಶ್ ಅವರು ಬಂದರು. ಜೋರಾದ ಗಣಸರು ಚಪ್ಪಳಿ ತಟ್ಟಿ ಬರ್ತಾ ಇದ್ದಾರೆ. ಇನ್ನು ಕಡ್ಲಕಾಯಿ ಸುಡ್ತಾ ಇದ್ದಾವಂತೆ. ಅವ್ರು ಬಂದ ತಕ್ಷಣ ಎಲ್ಲರೂ ಕಡ್ಲಕಾಯಿ ದಾನಕ್ಕೆ ದುಡ್ಡೆಲ್ಲ ರೆಡಿ ಇಟ್ಕೊಳ್ರಿ. ಆಟೋರದ ಶಂಕರ್ ಅಭಿನಯದ ಗೀತ ಚಿತ್ರದ ಒಂದು ಕ್ಷಮೆಯಲ್ಲಿ ಶಿವಶಂಕರ್ ಚಿತ್ರದ ಒಂದು ಗೀತೆಯೊಂದಿಗೆ ನೃತ್ಯವನ್ನು ನೋಡೋಣ. ದಯಮಾಡಿ ಮಕ್ಕಳ ಚಪ್ಪಳೆಗಳೊಂದಿಗೆ ಪ್ರೋತ್ಸಾಹವನ್ನು ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇದು ಶಂಕರ್ ಅಭಿಮಾನಿಗಳ ಕಲಾವಿದರಿಗೆ ಅರ್ಪಿಸುವ ಹಿರಿಯ ಕನ್ನಡ ಆರ್ಕೆಸ್ಟ್ರಾ ಇವರಿಂದ ಗೀತಾಂಜಲಿ ಹಾಲು ಗೆಂಡಿಗೆ ಗಂಡಿಗೆ ನಮ್ಮೂರ ಹೆಣ್ಣಿಗೆ ನಿನ್ನ ಚೌಕ ಕಂಡು ಮಾಡಲು ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ವರವ ಕೊಡಲು ಮನಸ್ಸು ಕೊಡಲು ಹೋಗನ ಬರೀ ಬಾರದೆ ಪೂಜೆಗೆ ದೂರಿಲ್ಲ
ಶ್ವೇತಾಂಬರಿ ಬಾರದೆ ಉತ್ಸವ ಸಾಗಲ್ಲ. La 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 la, la ಕೈಲಾಸ ಕೈಯಲಿ ನೀನು ನನ್ನ ಸಂಗೈತರಿ, ಆಕಾಶ ಜೇವಲಿ ನಿನ್ನ ನಗುವಿಗೆ ಇದ್ದರೆ, ಓ ಮಿಂಚು ಹೂಗಳೇ ನಿನ್ನ ಮಾತು ಕೇಳುತ್ತಿದ್ದರೆ, ನೀರೆ ಸಾಗರ ನಿನ್ನ ಭಾಗಿಗೆ ಇದ್ದರೆ, ಓಡದೆ ನೀನು ಜಿಂಕೆಯಾದರೆ, ಆಡದೆ ನಾನು ಹಕ್ಕಿಯಾದರೆ, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೋಗಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲು ಗೆಲ್ಲಿಗೆ ಬಾಳೆ ಗಂಡಿಗೆ ಕಂಬುದ ಹೆಂಡಿಗೆ, ಪುಷ್ಪಾಂಜಲಿ ಬಾಳೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಧನ್ಯವಾದಗಳು ಪುಟಾಣಿಗಳಿಗೆಲ್ಲರೂ. ವೇದಿಕೆ ಮೇಲೆ ಯಾವುದನ್ನೇ ಏನೇ ಮಾಡಿದ್ರು ಸಹ ಆ ಸಂದರ್ಭಕ್ಕೆ ಮಾತ್ರ ಅದು ಹಾಸ್ಯವಾಗಿರುತ್ತಷ್ಟೇ, ಅದನ್ನು ಯಾವುದನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು. ಆ ಸಂದರ್ಭಕ್ಕೆ ಅದನ್ನು ಬಿಡಬೇಕು. ಒಳ್ಳೆಯದನ್ನ ಮನಸ್ಸಲ್ಲಿ ಇಟ್ಕೋಬೇಕು, ಕೆಟ್ಟದನ್ನ ಮನಸ್ಸಿಂದ ತೆಗೆದು ಹೊರಗಡೆ ಸರಿನಾ? ತುಂಬಾ ಧನ್ಯವಾದಗಳು ಮಕ್ಕಳೆಲ್ಲರೂ ನಮ್ಮ ಜೊತೆ ಅಭಿನಯ ಮಾಡಿದ್ವಿ. ಜಗ್ಗೇಶ್ ಅವ್ರು ಬಂದ್ರ ಸರ್, ನೀವು ಅಡ್ಡ ನಿಂತದಕ್ಕೆ ಜಗ್ಗೇಶ್ ಅಲ್ಲೇ ಇರಬೇಕು. ಅವ್ರು ಮಾತಾಡ್ತಾರೆ. ಆ ಟ್ಯಾಂಕ್ ಇಂದ ಆ ಕಡೆಗೆ ಕಟ್ಟಕ್ಕೆ ಸುಡ್ತಾ ಇದ್ದಾರೆ. ಬಂದ್ರ ಸರ್? ಬನ್ನಿ ಸರ್, ಮಕ್ಕಳ ಕಳ್ಳಕ್ಕೆ ಕಾಯ್ತಾ ಇದ್ದಾರೆ. ಅತ್ತೇನೆ ಲೆಗಡಿ ಬಗಡಿ ಜಿಮ್ಮ ಕೆಳಗಾಯ ಕೆಳಗಾಯ ಅಲ್ಲೇ ಇಲ್ಲೇ ಇದೀನಿ. ಯಾಕು ಅಗತ್ಯ ಹೇಳಿ ಅವರು ಜಗ್ಗೇಶ್ ಅವರು ಹೊರಟೋಗ್ಬಿಟ್ರು. ಇನ್ನೊಂದ್ಸರಿ ಕಡ್ಲೆಗೆ ತಾಂಬತ್ತಾರೆ, ಸರಿಯಾಗಿ ಗೊತ್ತಿರ್ಲಿಲ್ಲಂತೆ. ಚೆನ್ನಾಗಿ ಹುಡುಗ ತಗೊಂಡ್ಬರ್ತಾರೆ. ಅಲ್ಲಿವರೆಗೆ ಇನ್ನೊಂದ್ಸರಿ ಜೋಡಿ ಸೊಳ್ಳೆ ಕಟ್ಟ ಇರ್ಬೇಕು ಮಕ್ಕಳು. ಬಾರಣ ಅಯ್ಯ ಏನಮ್ಮ ಪುಟಾಣಿ, ಬೆರಡಲ್ಲಿ ಬಾಯ ಬೆರಡಿದ ಕಡಿತಾ ಇದೆಯಾ ಅಥವಾ ಬೆರಡಲ್ಲಿ ಬಾಯಿ ಕಡಿತಾ ಇದೆಯಮ್ಮ? ಹಾಗೆಲ್ಲ ಕಡ್ಕೋಬಾರ್ದಮ್ಮ. ಉಗುರಲ್ಲಿ ಗಲೀಜೆಲ್ಲ ಹೊಟ್ಟೆನ ಬೋಳದಮ್ಮ. ಅಯ್ಯಮ್ಮ ಕೀಲ ಕೀಲ ಏನಮ್ಮ ನೀನು ಮೂಗು ಮುಚ್ಕೊಂಡು ನಗ್ತಾ ಇದೆಯಾ ಪುಟಾಣಿಗಳ? ಅಯ್ಯಮ್ಮ ಕೀಲ ಕೀಲ ಎಷ್ಟಾಯ್ತು ಮಕ್ಕಳು ಯಾವಾಗ ಹಿಂಗೆ ನಗ್ತಾ ಇರಬೇಕಮ್ಮ? ಅಯ್ಯಮ್ಮ ಕೀಲ ಕೀಲ ಎಷ್ಟಾಯ್ತು ಬರ್ತೀರಮ್ಮ? ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಒಂದು ಗೀತೆಯನ್ನು ಕೇಳೋಣ. ಗಜಪತಿ ದೇವರ ಚಿತ್ರದ ಒಂದು ಗೀತೆ.
ಸೊಗಸು ಕಟ್ಟುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಹಿರಿಯ ಸುಖವಾಗಿಸು ನಂಜುಂಡಿ ಕಲ್ಯಾಣದಲ್ಲಿ ಮಾನಸರಿ ನೋಡಿದ್ರಲ್ಲ, ನೀವ್ಯಾರು ನೋಡಿಲ್ಲ? ಮೇಡಮ್ ಅವರೆಲ್ಲ ನೋಡಿ ಮೇಡಮ್ ನೀವೆಲ್ಲ ನೋಡಿದ್ರಲ್ಲ ಸರ್, ನೀವೆಲ್ಲ ನೋಡಿದ್ರಲ್ಲ ಮಾನಸರಿ? ಈ ವೇದಿಕೆ ಮೇಲೆ ಇವರೇ ನನಗೆ ಮಾನಸರಿ. ನಂಜುಂಡಿ ಕಲ್ಯಾಣ ಚಿತ್ರದ ಒಂದು ಡೈಲಾಗ್ ಹೇಳಿದ್ದಾರೆ ರಾಘವೇಂದ್ರ ಅವರು. ವೇದಿಕೆ ಮೇಲೆ ಯಾವುದನ್ನೇ ಮಾಡಿ ತಮಾಸೆಗೋಸ್ಕರ ಮಾಡೋದು, ಅದನ್ನ ಯಾವುದನ್ನು ಸೀರಿಯಸ್ ಇಟ್ಕೋಬಾರ್ದು. ಮಾಲಶ್ರೀ ಅವರಿಗೆ ರಾಘವೇಂದ್ರ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಏನೇ ಮಾಡಸಟ್ಟಿ ನೀನು ನೋಡಿದ್ರ ನಿಮ್ಮಿಂದ ಮನೆ ಕೆಲಸ ಮಾಡಿ ಗೊತ್ತಾ? ಇವಳ್ದು ಒಂದು ಮದುವೆ ಅಂತ ಹೇಳ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಮಾಡಿಸಿ ಊರೆಲ್ಲ ಹಚ್ಚಿಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಈ ಮಕ್ಕಳೆಲ್ಲ ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದೀನಿ. ಏನ್ ಹೇಳ್ಬೇಕು ನಾನು? ಏನೇ ಮಾಡಸಟ್ಟಿ ನೀನ್ ಏನ್ ಮಾಡಿದ್ರು ನನ್ನ ಎಪ್ಪಟ್ಟು ನನ್ನ ಕೈಲಿ
ನೋಡಿದ್ರ ನಿಮಗೆ ಹೇಗೆ ಎಲ್ಲ ಊಟ ಈ ಕರಿಯ ತಾಯಿ ಒಳಗೆ ಹೋಗ್ಬಿಟ್ಟು ನೋಡ್ರ ಮನೆ ಊಟ ತಿನ್ನಕ್ಕೂ ಋಣ ಬೇಕು. ಈ ಕರಿಯಕ್ಕೂ ಎಲ್ಲೋ ಜಾತ್ರೆ ಊಟ ಜಾಸ್ತಿ ಆಗ್ಬಿಟ್ಟಿದೆ. ಬಾಪಾ ಕರಿಯ ಎಲ್ಲೋ ಕಾಣಿಸ್ತಾ ಇಲ್ಲ ಸರಿ ಆಮೇಲೆ ನೋಡೋಣ. ನಂದಂತೂ ಹೊಟ್ಟೆ ಬೆಳಿಗ್ಗೆ ನೋಡ್ಕೊಳ್ಳೋಣ. ಬರುತ್ತೆ ಮಲೆ ಬಿಡೋಣ ಅಂತ ಹೇಳಿ ರಾಘವೇಂದ್ರ ಹೊರಟೋದ್ರು. ತುಂಬಾ ಧನ್ಯವಾದಗಳು. ಸಹಸ ಸಿಂಹ ಅಭಿನಯ ರಂಗವ ಡಾಕ್ಟರ್ ವಿಷ್ಣುವರ್ಧನ ಇವರ ಒಂದು ಗೀತೆ ನಾಗರ ನಾವು ಚಿತ್ರದ ಒಂದು ಗೀತೆ. ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ನಾಡಿನ ವೀರದ ಮಣಿಯ ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಸಿಡಿಲಿಗೂ ಬೆಟ್ಟದ ಹೂವಿನ ಕೋಟೆ, ಚುಚ್ಚಿನ ಧೂಪದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಟ್ಟದ ಹೂವಿನ ಕೋಟೆ, ಮದಿಸಿದ ಕರೆಯ ಮದವೊಡಗಿಸಿದ ಮದಕರಿ ನಾಯಕ ಹಾಡಿದ ಕೋಟೆ, ಪುಣ್ಯ ಭೂಮಿಯು ಈ ಬೀಡು ಸಿದ್ಧರು ಅಗಸಿದ ಸಿರಿನಾಡು. ಕನ್ನಡ ನಾಡಿನ ವೀರರ ಮಣಿಯ ಭೂಮಿಯ ವೀರನ ಹರಿಯ ನಾನು ಹಾಡುವೆ. ವೀರಮದ ಕವಿ ಹಾಡುವ ನಿರಲು ಕೈದವರಿಯು ಚುಚ್ಚುವಗೆ ಬರಲು ಕೋಟ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ಬೆತ್ತವಾದಲು ಚಿಂತೆಯಲ್ಲಿ ಬಸವಳಿದ ಕನ್ನಡ ನಾಡಿನ ವೀರವಣಿಯ ಭೂಮಿಯ ವೀರನ ಚಿಂತೆಯ ನಾವು ಹಾಡುವೆ. ಚಿತ್ರಪುತ್ರದ ಕೋಟೆಯಲ್ಲಿ ಮಾಶೂರ ದಿಕ್ಕಿ ನಡೆದೋಡು ಚಂದ್ರರು ಕಣ್ಣ ಕಂದಿಯ ನೋಡಿದರು ಅಸಲು ಬಿಡಿದರು. ಕನ್ನಡ ನಾಡಿನ ವೀರರ ಮಣಿಯ ಭೂಮಿಯ ವೀರನ ಹರಿಯ ಹೃದಯ ನಾವು ಹಾಡುವೆ. ಸುತ್ತಮುತ್ತಲು ಕಪ್ಪು ಕತ್ತಲೆಯು ಮುಚ್ಚಿರಲು ನೀರಿನ ನವದಲುಗಳ ಭೋಜನಕ್ಕೆ ನಡೆದಿರಲು ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು ಕಣ್ಣ ಗಡಿಯಲ್ಲಿ ಬಿಟ್ಟು ಮಾತು ಕೇಳಿದ್ದೆವು. ಹಾರಿಸಿದಳು ಹಿಡಿಗಿದಳು ಒಯ್ದು ಪಡೆಯುವ ಕೋಟೆಯ ಬರುವುದನ್ನು ಕಂಡಳು. ಮನೆಗೆ ಹಿಡಿದಳು ವೀರ ಕಥೆಯ ಹಾಕಿ ನಿಂತಳು. ಯುಕ್ತಿಯನ್ನು ಮನದಲ್ಲಿ ನಡೆದಳು ಕಾಳಿಗಂದ್ರೆ ಬಲಿದಾಗಿ ಕಾದಳು. ಯಾರವಳು ಯಾರವಳು ವೀರವನತೆಯ ಕನ್ನಡ ನಾಡಿನ ವೀರನ ಮಣಿಯ
ಭೂಮಿಯ ವೀರನ ಚರಿತೆಯ ನಾನು ಹಾಡುವೆ ಬಡುತ್ತ ಬಳಗೆ ಬರುತ್ತಿದ ಬೈರಿ ಹೊರಗೆಯ ಬೀಸಿ ಕೊಂದಡು ನಾರಿ ಸತ್ತವರನ್ನು ಎಳೆದು ಹಾಕುತ್ತ ಮಕ್ಕಳಿದ್ದಲು ಅಲ್ಲು ಮಗುತ್ತ ಚೆಂದಾಗಿದಳು ಅರೆದಿರಲು ಕನ್ನಡ ನಾಡಿನ ವೀರರ ಮಣಿಯ ಭೂಮಿಯ ವೀರ ಮಹಳಿಯ ಹೃದಯ ನಾಡು ಹಾಡುವೆ ಸತಿಯ ಹುಡುಗನವರು ಒಳಗೆ ಬಂದನು ಮಾತು ಹೊರಗೆ ಎತ್ತಿನಿಂದನು ಗಿಡದ ರಾಶಿಯ ಬಳಿಯ ಕಂಡನು ನನ್ನ ಚೆನ್ನಿ ಅವತಾರನು ಮುಗಿಸಲಿದ ಕನ್ನಡ ನಾಡಿನ ವೀರನ ಮನೆಯ ಗಂಡು ಭೂಮಿಯ ವೀರನ ಹರಿಯ ಚರಿತೆಯ ನಾಡು ಹಾಡುವೆ ನನ್ನ ಹೊಡೆಯನ್ನು ಹೂರುತ್ತಲಿರುವುದು ಸಾಗರದಂತೆ ಸೈನ ನುಗ್ಗಲು ವೈರಿ ಪಡೆಯ ನಿಶ್ವೇಷವಾಗಲು ಕಾಳಗದಲ್ಲಿ ಜಯವನ್ನು ಸಮರಗಳು ಚಿತ್ರದುರ್ಗದ ಕನ್ನಡನಾಡಿನ ವೀರನ ಮಣಿಯ ಗಂಡು ಭೂಮಿಯ ವೀರರ ಹರಿಯ ಹೃದಯ ನಾನು ಹಾಡುವೆ ನಾಗವಲ್ಲಿ ಸಾಹಸ ಹಾಗೆ ಹೊರಬಿಟ್ಟು ಜೋರದ ಚಪ್ಪಳೆ ಪಡೆ 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 ಗೀತ ಚಿತ್ರದ ಶಂಕರ್ನಾಗ್ ಅಭಿನಯದ ಗೀತ ಚಿತ್ರದ ಒಂದು ಗೀತೆಯನ್ನು ಹೇಳು ಜೊತೆ ಜೊತೆ
ಅಭಿಮಾನಿಗಳ ಇವತ್ತು ಈ ಪುಟ್ಟಾಡ ಮಕ್ಕಳ ಜೊತೆ ಈ ಒಂದು ಕಲೆ ನಾಲ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಕಳೆದ 34 ವರ್ಷಗಳ ಹಿಂದೆ ನಿಮ್ಮ ಚಿಂತನೆಯಲ್ಲಿ ನಾನು ಹೋಗ್ತಾ ಇದ್ದೆ. ಯಾರೋ ಪಾಪಿ ನನ್ನನ್ನು ಅಟ್ಯಾಕ್ ಮಾಡಿ ಹಾಸ್ಟೆಲ್ ಮಾಡೋದು. ಇಲ್ಲಿಗೆ ನಾನು ತೀರ್ಕೊಂಡಾಗಿ 34 ವರ್ಷ ಆದರೂ ಸಹ ಇವತ್ತು ನಿಮ್ಮೆಲ್ಲರೂ ಮನಸ್ಸಿಕೊಂಡಿದ್ದೀನಿ ಅಂದರೆ ನಾನಿನ್ನೂ ಜೀವಂತವಾಗಿದ್ದೀನಿ ಅನ್ನಿಸ್ತೀನಿ. ಇವತ್ತು ನಮ್ಮೆಲ್ಲರ ಜೊತೆ ಈ ಒಂದು ಗೀತೆನ ನಾನು ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಇದೇ ರೀತಿ ಯಾವುದೋ ಒಬ್ಬ ಕಲಾವಿದ ಬಂದರೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಟ್ಟರೆ ಇದಕ್ಕೆ ಬಂದಿತ್ತು ಸರ್ ಬರ್ತಾನೆ. ಜೈ ಕರ್ನಾಟಕ, ಜೈ ಭಾರತ. ಇನ್ನೆರಡು ಗೀತೆಗಳೊಂದಿಗೆ ನಮ್ಮ ಕಾರ್ಯಕ್ರಮನ ಮುಕ್ತಾಯ ಮಾಡ್ತೇನೆ. ಅಲ್ಲಿವರೆಗೂ ಜೋರ ಚಪ್ಪಾಳೆ ತಟ್ಟರೆ ತುಂಬ ಖುಷಿ ಆಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ